ಬೆಂಗಳೂರಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳೂ ಇಲ್ಲ ಅಂತ ಪ್ರತಿನಿತ್ಯ ಜನಸಾಮಾನ್ಯರು ಹಿಡಿಶಾಪ ಹಾಕ್ತಿದ್ದಾರೆ. ಅದಕ್ಕೆ ಉದ್ಯಮಿಗಳು ಕೂಡ ದನಿಗೂಡಿಸಿದ್ರು. ಈಗ ಈ ವಿಷಯ ಅಭಿಯಾನವಾಗಿ ಕನ್ವರ್ಟ್ ಆಗಿದೆ. ಬೆಂಗಳೂರಲ್ಲಿ ಹದಗೆಟ್ಟಿದೆ ರಸ್ತೆಗಳು, ಟ್ರಾಫಿಕ್ ಕಿರಿಕಿರಿ ಅಂತ ಹೇಳಿ ಕಿರಣ್ ಮಜುಮ್ದಾರ್ ಶಾ ಪೋಸ್ಟ್ ಬೆನ್ನಲ್ಲೇ ಪತ್ರ ಚಳುವಳಿ ನಡೀತಾ ಇದೆ, ಅಭಿಯಾನ ನಡೀತಾ ಇದೆ. ತೆರಿಗೆ ಕಟ್ಟೋದ್ರಲ್ಲಿ ಐಟಿ-ಬಿಟಿ ನಿವಾಸಿಗಳು ಮುಂದೆ ಇರ್ತಾರೆ. ಆದರೆ ಈ ರೀತಿ ಸಮಸ್ಯೆಗಳಾಗಿರೋದ್ರಿಂದ ನಾವಿನ್ ಮುಂದೆ ಸರಿ ಮಾಡೋ ತನಕ ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಪತ್ರವನ್ನು ಬರೆದಿದ್ದಾರೆ. ನಾವು ಆಸ್ತಿ ತೆರಿಗೆ ಕಟ್ಟೋದಿಲ್ಲ, ನಮ್ಮಿಂದ ತೆರಿಗೆ ಕೇಳಬೇಡಿ. ಸಿಎಂಗೆ ವರ್ತೂರು ಮತ್ತೆ ಪಣತ್ತೂರು ಭಾಗದ ನಿವಾಸಿಗಳು ಪತ್ರವನ್ನ ಬರೆದಿದ್ದಾರೆ. ಅತಿ ಹೆಚ್ಚು ಐಟಿ-ಬಿಟಿ ಉದ್ಯೋಗಿಗಳು ವಾಸ ಮಾಡುವಂತ ಪ್ರದೇಶ ಇದು. ವಾರ್ಷಿಕವಾಗಿ ಅಂದಾಜು 800 ಕೋಟಿ ತೆರಿಗೆ ಪಾವತಿಯನ್ನ ಮಾಡ್ತಾ ಇದ್ದೀವಿ. ವರ್ತೂರು ಪಣತ್ತೂರು ಭಾಗದಲ್ಲಿ ರಸ್ತೆಗಳನ್ನು ನೋಡಿದ್ರೆ ತೀರಾ ಹದಗೆಟ್ಟು ಹೋಗಿದೆ. ರಸ್ತೆ ಗುಂಡಿಗಳನ್ನ ಮುಚ್ಚಿ ನಮಗೆ ಬೇಕಾದಂತ ಮೂಲಭೂತ ಸೌಕರ್ಯವನ್ನ ಕಲ್ಪಿಸ್ಕೊಡಿ ಅಂತೇಳಿ ಆಗ್ರಹವನ್ನ ಮಾಡಿದ್ದಾರೆ. ಈ ಹಿಂದೆ ಹಲವು ಬಾರಿ ಇದೇ ವಿಷಯವಾಗಿ ಪ್ರತಿಭಟನೆಗಳನ್ನು ಕೂಡ ಸ್ಥಳೀಯರು ಮಾಡಿದ್ರು. ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಫೋರಂನಿಂದ ಸಿಎಂ ಮತ್ತೆ ಡಿಸಿಎಂಗೆ ಈ ಬಗ್ಗೆ ಪತ್ರವನ್ನ ಬರೆಯಲಾಗಿದೆ. ಹೊಸ ರೀತಿಯಲ್ಲಿ ಒಂದು ಅಭಿಯಾನವನ್ನ ಶುರು ಮಾಡಿಕೊಂಡಿದ್ದಾರೆ. ಪತ್ರದ ಮುಖೇನ ಆಗ್ರಹ ಮಾಡಿದ್ದಾರೆ. ಮತ್ತಿಲ್ಲಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಸುಮ್ಮನೆ ಕೇಳ್ತಾ ಇಲ್ಲ. ಟ್ಯಾಕ್ಸ್ ಕಟ್ಟಿದ ಮೇಲೂ ಕೂಡ ನಮಗೆ ಮೂಲಭೂತ ಸೌಕರ್ಯವನ್ನ ಕೊಡದೇ ಇರೋದ್ರಿಂದ ಇನ್ಮೇಲೆ ನಾವು ಟ್ಯಾಕ್ಸ್ ಕಟ್ಟಲ್ಲ, ನೀವು ಸರಿ ಮಾಡಿ, ಎಲ್ಲ ಮೂಲಭೂತ ಸೌಕರ್ಯ ಕೊಡಿ, ಆಮೇಲೆ ಟ್ಯಾಕ್ಸ್ ಕಟ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈ ವಿಷಯವಾಗಿ ಸರ್ಕಾರ, ಅದರಲ್ಲೂ ಸಿಎಂ ಡಿಸಿಎಂ ಯಾವ ತರ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಗ್ರೇಟರ್ ಬೆಂಗಳೂರು ಅಂತ, ಇದು ಗುಂಡಿಗಳ ಬೆಂಗಳೂರು ಅಂತ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ರೋಡ್ ತುಂಬಾ ಬರೀ ಗುಂಡಿಗಳೇ ಇರುತ್ತೆ, ರಸ್ತೆ ಎಲ್ಲಿದೆ ಅಂತ ನಾವು ಉಟ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಬಂದಿದೆ. ಈಗ ಮಳೆ ಏನಾದರೂ ಬಂದ್ರೆ ತುಂಬಾ ಗ್ಯಾರಂಟಿಗಳೆಲ್ಲ ಏನ್ ಕೊಡ್ತಾ ಇದ್ದಾರೆ, ಅದ್ರ ಜೊತೆಗೆ ಒಂದು ಬೋರ್ಡ್ ಭಾಗ್ಯ ಮತ್ತೆ ಒಂದು ಫ್ರೀ ಇನ್ಶೂರೆನ್ಸ್ ಭಾಗ್ಯ ಅಂತ ಕೊಟ್ಬಿಡಿ, ಅದ್ರ ಜೊತೆಗೆ ನಾವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು, ಎಷ್ಟು ಶಾಲೆಗಳಿವೆ, 40ಕ್ಕೂ ಹೆಚ್ಚಿನ ಶಾಲೆಗಳು, ಮತ್ತೆ ತುಂಬಾ ಎಷ್ಟು ಅಪಾರ್ಟ್ಮೆಂಟ್ಗಳಿದೆ. ಸರ್ಜಾಪುರದಲ್ಲಿ ಈಗ ಶಿಫ್ಟ್ ಸಿಟಿ ಅಂತ ಏನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಫಸ್ಟ್ ಅಲ್ಲಿ ಶಿಫ್ಟ್ ಸಿಟಿ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ರಸ್ತೆಗಳನ್ನ ಮಾಡಿ ಅಂತ ನಾನು ನಮ್ಮ ಸರ್ಕಾರ, ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. ಇವತ್ತೇನಾದ್ರೂ ನೀವು ರಸ್ತೆ ಮುಕ್ತ, ಗುಂಡಿ ಮುಕ್ತ ರಸ್ತೆ ಕೊಡಲಿಲ್ಲ ಅಂದ್ರೆ ನೀವು ಯಾವುದೇ ಒಂದು ಗ್ಯಾರಂಟಿ ಕೊಟ್ಟರು ಅದಕ್ಕೆ ಯಾವುದೇ ಒಂದು ರೀತಿಯ ಪ್ರಯೋಜನ ಆಗೋದಿಲ್ಲ. ಈಗ ನೀವು ನೋಡ್ತಾ ಇರ್ಬೋದು ಅಂಗಡಿ ಬದಿಗಳಲ್ಲಿ ಎಷ್ಟೋ ಜನ ಅವ್ರು ಹೊಟ್ಟೆಪಾಡಿಗಾಗಿರ್ತಾರೆ. ಈ ಸ್ವಚ್ಛ ನೀರುಗಳಿಂದ ನಾವು ತಗೊಂಡು ಈ ಹಣ್ಣುಗಳನ್ನ ತಗೊಂಡ್ರೆ ಅದು ಎಷ್ಟು ಆರೋಗ್ಯವಾಗಿರುತ್ತೆ ಅಂತ ನೀವು ಯೋಚನೆ ಮಾಡಬೇಕು. ಫಸ್ಟ್ ನಮಗೆ ಗುಂಡಿ ಮುಕ್ತ ರಸ್ತೆ ಭಾಗ್ಯವನ್ನು ಫಸ್ಟ್ ಕೊಟ್ರೆ ಇನ್ನು ಯಾವುದೇ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತೇನು ವರ್ತೂರು ರೋಡಲ್ಲಿ, ಮೇನ್ ರೋಡಲ್ಲಿ ನಿಂತ್ಕೊಂಡಿದ್ವಿ ನೋಡಿ. ನನ್ನ ಟಿ ಶರ್ಟ್ ಮೇಲೆ ನೋಡ್ಬೋದು, ನಾನು ಟ್ಯಾಕ್ಸ್ ಕಟ್ಟೋದು ರೋಡ್ಗೆ, ರೋಲರ್ ಕೋಸ್ಟರ್ಗಲ್ಲ ಅಂತ ಬರ್ಕೊಂಡು ನಾವು ಇವಾಗ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವ್ರಿಗೆ ಲೆಟ್ರ್ ಬರೆದ್ವಿ. ಏನಂತ, ನಮ್ಮ ಟ್ಯಾಕ್ಸ್ ಇಟ್ಕೊಂಡು ನಮಗೆ ರೋಡಾದರೂ ಹಾಕಿ, ಇಲ್ಲ ಅಂದರೆ ನಮ್ಮನ್ನು ಟ್ಯಾಕ್ಸ್ ರಿಬೇಟ್ ಮಾಡಿಬಿಡಿ, ಪ್ರಾಪರ್ಟಿ ಟ್ಯಾಕ್ಸ್ ರಿಬೇಟ್ ಮಾಡಿಬಿಡಿ. ಇಲ್ಲಿ ಸುತ್ತಮುತ್ತ ಒಂದು 30-40 ಸಾವಿರ ಫ್ಲ್ಯಾಟ್ಗಳಿದೆ, ಆ ಫ್ಲ್ಯಾಟ್ಗಳ ಟ್ಯಾಕ್ಸ್ನ ರಿಬೇಟ್ ಮಾಡಿಬಿಟ್ರೆ ನಮ್ಮ ಟ್ಯಾಕ್ಸ್ನ ನಾವೇ ಕ್ರೌಡ್ ಫಂಡ್ ಮಾಡಿಕೊಂಡು ಕಾಂಪಿಟೆಂಟ್ ಅಥಾರಿಟಿ, ನಿಮ್ದೇನು ಅಫಿಷಿಯಲ್ಸ್ ಇದ್ದಾರೆ, ನಿಮ್ಮ ಕೈಗಳು ಯಾರು ಕೆಲಸ ಮಾಡ್ತಾಯಿದ್ರೆ ಅವ್ರ ಕೈಯಲ್ಲಿ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಕರೆಕ್ಟಾಗಿ ಚರಂಡಿಗಳು ಹಾಕಿಲ್ಲ, ರೋಡ್ ಹಾಕಿಲ್ಲ, ಚರಂಡಿ ನೀರೆಲ್ಲ ರೋಡ್ ಮೇಲೆ ಬಿಟ್ಬಿಟ್ಟು ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ದಯವಿಟ್ಟು ಟ್ಯಾಕ್ಸ್ ರಿಲೀಫ್ ಮಾಡಿಬಿಡಿ. ನಮ್ಮ ದುಡ್ಡನ್ನ ನಾವೇ ಕ್ರೌಡ್ ಫಂಡ್ ಮಾಡಿಕೊಂಡು ಪ್ರೈವೇಟ್ ಅಥಾರಿಟಿ ಕೈಯಲ್ಲಿ ಹೈರ್ ಮಾಡಿಕೊಂಡು ನಾವೇ ರೋಡ್ ಮಾಡಿಸ್ಕೊಂತೀವಿ. ಬಿಟ್ಟು CM ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಇದನ್ನೊಂಚೂರು ಕನ್ಸಿಡರ್ ಮಾಡಿ ನಮ್ಮ ಟ್ಯಾಕ್ಸ್ನ ನಮಗೆ ಕೊಟ್ಬಿಡಿ, ರೀಫಂಡ್ ಮಾಡಿಬಿಡಿ, ಇಲ್ಲ ಎಕ್ಸಮ್ಟ್ ಆದರೂ ಮಾಡಿ. ಒಂದು 3 ವರ್ಷ ನೀವು ಗುಂಡಿಗಳು, ಚರಂಡಿಗಳು ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡೋವರೆಗೂ ಇದೊಂದು ಟ್ಯಾಕ್ಸ್ ಫ್ರೀ ಏರಿಯಾ ಅಂತ ಡಿಕ್ಲೇರ್ ಮಾಡಿಬಿಡಿ. ಮಹದೇವಪುರ, ವರ್ತೂರು, ಬಳಗೆರೆ, ಪಣತ್ತೂರು, ಕುಂಜೂರು ಏರಿಯಾದಲ್ಲಿದ್ದೀವಿ, ಇದೊಂದು ಮಾಡಿ.